ವರಮಹಾಲಕ್ಷ್ಮಿ ವ್ರತ ಹೆಸರೇ ಸೂಚಿಸುವಂತೆ ವರವನ್ನು ಕೊಡುವ ಲಕ್ಷ್ಮೀ ದೇವಿಯ ವ್ರತ ಇದಾಗಿದೆ. ಈ ವ್ರತವನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶುಕ್ರವಾರ ಮಾಡುತ್ತಾರೆ. ಪೌರ್ಣಿಮೆಯ ಹಿಂದಿನ ದಿನ ಶುಕ್ರವಾರ ಮಾಡಬೇಕು. ವರಮಹಾಲಕ್ಷ್ಮಿ ಪೂಜೆಯ ಕಲಶದಲ್ಲಿ ಏನೇನು ಹಾಕಬೇಕು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಪೂಜೆ ಮಾಡುವ ಸ್ಥಳವನ್ನು ಸ್ವಚ್ಛಗೊಳಿಸಿ ಬಾಳೆಕಂದು, ಮಾವಿನ ಎಲೆಗಳಿಂದ ಸಿಂಗರಿಸಬೇಕು. ಅಷ್ಟದಳ ಪದ್ಮದ ರಂಗೋಲಿ ಹಾಕಬೇಕು. ಕಲಶವನ್ನು ಅಕ್ಕಿ ಹರಡಿರುವ ತಟ್ಟೆಯ ಮೇಲೆ ಇಡಬೇಕು. ಅದರ ಮೇಲೆ ಕಲಶವನ್ನು ಸ್ಥಾಪಿಸಬೇಕು. ವರಮಹಾಲಕ್ಷ್ಮಿ ಕಲಶದಲ್ಲಿ ನೀರು, ಅರಿಶಿನ ಕುಂಕುಮ, ಅಕ್ಷತೆ, ಹೂವು, ನಾಣ್ಯ, ಖರ್ಜೂರ, ಒಣದ್ರಾಕ್ಷಿ, ಕೇಸರಿ, ಪಚ್ಚಕರ್ಪೂರ, ಏಲಕ್ಕಿ ಪುಡಿ, ಕಸ್ತೂರಿ ಹಾಕಿ ಅದರ ಮೇಲೆ ಮಾವಿನ ಕುಡಿ ಇಟ್ಟು ತೆಂಗಿನಕಾಯಿ ಇಡಬೇಕು. ನಂತರ ಲಕ್ಷ್ಮೀ ಮುಖವಾಡ, ಆಭರಣ, ವಸ್ತ್ರಗಳು ಹಾಕಿ ಕಲಶಕ್ಕೆ ಶ್ರೀ ಲಕ್ಷ್ಮಿಯನ್ನು ಆಹ್ವಾನ ಮಾಡಿ ಕಲಶವನ್ನು ಪೂಜೆ ಮಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ. ನಾನು ಹೇಳಿದ್ರಲ್ಲಿ ಯಾವುದಾದ್ರೂ ಲೋಪ ಇದ್ದರೆ ಕ್ಷಮೆ ಇರಲಿ. ಧನ್ಯವಾದಗಳು.